स्वागत है आपका बी न्यूज नेशन में। मैं हूं आबिद हुसैन शेख। संचार नियमों के पालन को लेकर जनसभा का आयोजन। आज शहर के शिवा मंगल कार्यालय में संचार नियमों के पालन को लेकर जनता में जागरूकता पैदा करने के लिए जनसभा का आयोजन किया गया, जिसमें ऑटो चालकों सार्वजनिक जनता को सुरक्षा से जुड़े कर्मों की जानकारी दी आईजीपी आलोक कुमार ने। सर ಸುಮಾರು ಹಣ ಸಹಾಯದಲ್ಲಿ ಮತ್ತು ಬೇರೆ ಕೆಲವು ಥಿಂಗ್ಸ್ಗಳಿದೆ, ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಅದನ್ನ ಅವರಿಗೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವೆಲ್ಲರೂ ಪರವಾಗಿ ಅವರ ಪ್ರಾಮಾಣಿಕತೆಗೆ ನಾವು ಪ್ರಶಂಸೆ ವ್ಯಕ್ತಪಡಿಸುತ್ತೇವೆ. ಈಗ ನಮ್ಮ ಮೊಹಮ್ಮದ್ ಶಫೀಕ್ ಅವರು ಅವರಿಗೆ ಮಂತ್ರಾಲಯ ಮಾಡಬೇಕು ಅಂತ ಅವರು ಇಷ್ಟಪಡ್ತಾ ಇದ್ದಾರೆ. ಮತ್ತೆ ಆಸಿಫ್ ವತಿಯಿಂದ ಮಾನ್ಯ ಎಸ್ಪಿ ಸಾಹೇಬರಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಅವರಿಗೆ ಸಹ ಅದೇ ರೀತಿ ನದಿ ಚಾಲಕರು ಆಟೋ ಚಾಲಕರು ಅವರು ಸಹ ನಮ್ಮ ತೋರಿಸಬೇಕು ಅವರಿಗೆ ಮತ್ತೆ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿ ಹಾಗೆ ನಮ್ಮ ವಕೀಲರು ಕೂಡ ಆಗಮಿಸಿದ್ದಾರೆ, ಬೇರೆ ಬೇರೆ ಸಾರ್ವಜನಿಕರು ಕೂಡ ಭಾಗವಹಿಸಿದ್ರು ಕೂಡ ಕಾರ್ಯಕ್ರಮದಲ್ಲಿ ನಮಸ್ಕರಿಸ್ತಾ ಪ್ರಮುಖವಾಗಿ ಪೊಲೀಸ್ ಇಲಾಖೆ
ಪ್ರತಿ ವರ್ಷವೂ ಕೂಡ ಇದೊಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಹೊರತುಪಡಿಸಿ ಶಾಲಾ ಕಾಲೇಜು ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಕಾರ್ಯಕ್ರಮದ ಮೂಲಕ ಒಂದಿನ 2 ದಿನ 1 ವಾರ ಜಾಗೃತಿ ಮೂಡಿಸಬಹುದು, ಒಂದು ತಿಳುವಳಿಕೆ ಕಾರ್ಯಕ್ರಮ ಮಾಡಬಹುದು. ಆದರೆ ಜನರು ಅದನ್ನ ವರ್ಷ ಪೂರ್ತಿ ನಾವೇನು ಕಾನೂನನ್ನ ಪಾಲನೆ ಮಾಡಬೇಕನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬೇಕಾದ್ರೆ ಒಂದು ಹಣವನ್ನು ಕೊಡಬೇಕಾಗಿದೆ. ಸಾಕಷ್ಟು ಕಾನೂನು ಇದೆ ನಮ್ಮಲ್ಲಿ, ಆದರೆ ಕಾನೂನು ಏನಿದೆ ನೂರಾರು ಕಾನೂನು ಪಾಲನೆ ಮಾಡ್ತಕ್ಕಂಥದ್ದು ಆ ಕಾನೂನನ್ನ ವಿರುದ್ಧ ಮುಗಿಯೋದು ಬೇಡ ಅಂತಕ್ಕಂಥದ್ದು ಜನರು ಎಲ್ಲರೂ ಕೂಡ ಬಲವಾಗಿ ಹೋಗ್ಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಈ ಥರದ ಎಷ್ಟೋ ಕಾರ್ಯಕ್ರಮಗಳು ರಾಜ್ಯದಿಂದ ರಾಷ್ಟ್ರ ಮಾಡ್ತಾ ಇದ್ರು ಕೂಡ ಎಷ್ಟೋ ಇವತ್ತು ರಸ್ತೆ ಅಪಘಾತಗಳನ್ನು ನೋಡಿದಾಗ ಖಂಡಿತವಾಗೂ ಕೂಡ ತುಂಬಾ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ಶ್ರೀ ಮಲ್ಲಿಕಾರ್ಜುನ್ ವಕೀಲರು ಒಂದು 10 ನಿಮಿಷದಲ್ಲಿ ತಮ್ಮ ಅಭಿಪ್ರಾಯ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕಂತ ಕೇಳ್ಬೋದು. ಸಸಿಗೆ ನೀರು ಮೂಲಕ ಹಾಕಿದ್ದಾರೆ. ಸನ್ಮಾನ್ಯ ಅರುಣ್ ಸಾಹೇಬರು ಉದ್ಘಾಟನೆ ವಿಚಾರ ಜೊತೆಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆತನ ಪರವಾಗಿ ತನ್ನ ಸದಾಚಾರ ಮಟ್ಟದಲ್ಲಿ ಮಾಡುವ ವೇದಿಕೆ ಮೇಲೆ ಹಾಗೂ ಎಲ್ಲ ಪ್ರಸ್ತುತ ನಮಸ್ಕಾರ. ಬಹುತೇಕ ನಾನು ಮಾತಾಡೋದು ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಬಹುತೇಕ ವಕೀಲರ ಪಾತ್ರ ಬರೋದು ಸಮಾಜದಲ್ಲಿ ಶಾಂತಿ ಅಂತಕ್ಕಂಥ ಶಬ್ದದ ಹಿಂದೆ ಅಂದ್ರೆ ಅಶಾಂತಿ ಸೇರಿದಾಗ ಪೊಲೀಸರ ಪಾತ್ರ ಬರ್ತದೆ, ಅದು ಹೋದ ನಂತರ ನಮ್ಮ ಪಾತ್ರ ಬರ್ತದೆ. ಆದ್ರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಒಂದು ವಿಡಿಯೋ ತೋರಿಸಿದ್ರು. ಅರುಣ್ ಕುಮಾರ್ ಸಾಹೇಬ್ ಎಸ್ಪಿ ಇದ್ದಾಗ ನಾನು ಪತ್ರಕರ್ತರ ಕೆಲಸ ಮಾಡ್ತಿದ್ದೆ. ಬಹಳ ವರ್ಷಗಳ ನಂತರ ಅವರ ಮುಖವನ್ನು ನೋಡ್ತಕ್ಕಂಥ ಸಮಯ ಕೂಡ ಬಂತು. ಅದು ಕೂಡ ಬಹಳ ಸಂತೋಷ ಅನಿಸ್ತದೆ. ಸ್ನೇಹಿತರೆ, ನಾನು ಸಾಕಷ್ಟು ನಿಮಗೆ ಅನ್ಸಿರ್ಬೇಕು ಯಾಕೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಅಂತೇಳಿ. ರಸ್ತೆ ಸುರಕ್ಷತೆ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಬರೆದಿದ್ದೇನೆ, ರಾಮಾಯಣ ಬರೆದಿದ್ದೇನೆ. 2001ರಲ್ಲಿ ಶಿವನ್ ಕುಮಾರ್ ಸಾಹೇಬರು ಎಸ್ಪಿ ಸಾಹೇಬ್ ಇದ್ದಾಗ ರೋಡ್ ಮೇಲೆ ರಸ್ತೆ ಹೋಗೋದು, ರಸ್ತೆ ಮೇಲೆ ರಸ್ತೆ ಬೀದಿ ನಾಟಕ ಮಾಡಿ ಜಾಗೃತಿ ಮಾಡಿದ್ದಾರೆ. ಇಷ್ಟ ಕಾರ್ಯಕ್ರಮಗಳು ಇಲ್ಲಿ ಕಂಡುಗಳನ್ನು ತಪಾಸಣೆ ಮಾಡ್ತಕ್ಕಂಥ ಪೊಲೀಸರು ಸ್ವತಃ ನಾಗರಿಕ ಪೊಲೀಸ್ ಅಂತ ಕರೀತಾರೆ. ನಮ್ಮ ಇಲಾಖೆ ಇಂಡಿಯನ್ ಪೊಲೀಸರಿಗೆ ಪರ್ಟಿಕ್ಯುಲರ್ ಸಿವಿಲ್ ಪೊಲೀಸರು ನಾಗರಿಕ ಪೊಲೀಸರು. ನಾಗರಿಕರು ಯಾವ ರೀತಿ ಇರ್ತಾರೆ, ಮಾನವೀಯತೆ ಮೌಲ್ಯಗಳು ಇರ್ತವೆ ಅದನ್ನು ತೋರಿಸ್ತಕ್ಕಂಥ ಟ್ರಾಫಿಕ್ ಬಗ್ಗೆ ಯಾಕಂದ್ರೆ ಒಂದು ಅನಾಲಿಸಿಸ್ ಪ್ರಕಾರ ನಮ್ಮ ಪ್ರಕಾರ ಯಾಕೆ ನಾವು ಟ್ರಾಫಿಕ್ ಪಾಲನೆ ಮಾಡೋಣ. ಫಸ್ಟ್ ಆಫ್ ಆಲ್ ಈಗ ನೀವೆಲ್ಲ ವಿಡಿಯೋ ನೋಡಿಲ್ಲ, ಅವ್ರ ಕಡೆ ಹೆಲ್ಮೆಟ್ ಇತ್ತು, ಬಟ್ ಅವರು ಬೈಕ್ ಇತ್ತು, ಅಲ್ಲಿ ಅವರು ಹೆಲ್ಮೆಟ್ ಲಾಕ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಸ್ಟೈಲ್ ಈಗ ಏನ್ ನಮ್ಮ ಯಂಗ್ ಜನರೇಷನ್ ಅಲ್ಲಿ ಏನ್ ಸ್ಟೈಲ್ ಇದೆ, ಹೆಲ್ಮೆಟ್ ಹಾಕೋದ್ರೆ ಸ್ಟೈಲ್ ಆಗಲ್ಲ, ಸರಿಯಾಗಿ ಆಗಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕಲ್ಲ. ಆಮೇಲೆ ಸೆಕೆಂಡ್ ಥಿಂಗ್ ಇಟ್ಸ್ ಬರ್ಡನ್. ಹೆಲ್ಮೆಟ್ ಹಾಕಿದ್ರೆ ಸೀಟ್ ಬೆಲ್ಟ್ ಹಾಕಿದ್ರೆ ಒಂದು ಬರ್ಡನ್ ಆಗುತ್ತೆ. ಈಗ ನಾವು ಇದರಲ್ಲಿ ಇದ್ದಾಗ 2016 ಅಲ್ಲಿ ಗಂಡ ಹೆಂಡತಿ 2 ಜನ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರು. ಗಂಡ ಹೆಲ್ಮೆಟ್ ಇತ್ತು, ಅಂದ್ರೆ ಹೆಂಡತಿ ಕಡೆ ಅವರು ಹೆಲ್ಮೆಟ್ ಕೊಟ್ಟಿದ್ರು. ಯಾರು ಪೊಲೀಸ್ ಹೇಳಿದ್ರೆ ಇಮಿಡಿಯೇಟ್ಲಿ ಕೊಡಿ ಅಂತ. ಸೊ ಈ ವಾಸ್ ಡ್ರೈವಿಂಗ್ ವೆಹಿಕಲ್. ಆಮೇಲೆ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅನ್ನು ಚೆಕಿಂಗ್ ಮಾಡ್ತಾರೆ. ಈ ಹೆಂಡತಿ ಏನ್ ಮಾಡಿದ್ರು, ಹೆಲ್ಮೆಟ್ ಉಲ್ಟಾ ಹೆಲ್ಮೆಟ್ ಹಾಕಿದ್ರು, ಉಲ್ಟಾ. ಆಮೇಲೆ ಡಿವೈಡರ್ಗೆ ಯೂಸ್ ಮಾಡಿ ಬೋತ್ ಪೀಪಲ್ ಹಸ್ಬೆಂಡ್ ವೈಫ್ ಬೋತ್ ಪೀಪಲ್ ಈಗ ನಾವು ನೀವು ಎಲ್ಲರಿಗೂ ಎಕ್ಸಿಡೆಂಟ್ ಆದಾಗ ಯಾರು ಲೇಟ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರೆ, ಬಟ್ ಯಾರು ಗಾಯ ಆಗಿದೆ, ಯಾರಿಗೆ ಪರ್ಮನೆಂಟ್ ಇಂಜುರಿ ಆಗಿದೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಈಗ ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಲಾಸ್ಟ್ ಇಯರ್ ಅರೌಂಡ್ 359 people died in the accident and more than 1100 people injured. 1100 से ज्यादा लोगों को इंजरी होने के बाद डेली क्या टाइम ಯಾರಿಗೆ ಸ್ಪೈನಲ್ ಇಂಜುರಿ ಆಗಿದೆ, ಯಾರಿಗೆ ಪೇನಿ ಇಂಜುರಿ ಆಗಿದೆ, ಯಾರಿಗೆ ಹೇಡ್ ಇಂಜುರಿ ಆಗಿದೆ, ಅದು ಡೇಲಿ ಡೆತ್ ಇದೆ. ಇವರಿಗೆ ಡೆತ್ ಇದೆ, ಅವರಿಗೆ ತಂದೆ ತಾಯಿ ಯಾರು ಇವರಿಗೆಲ್ಲ ಅದು ಒಂದು ಜೀವಂತ ನರಗೆ ಯಾವ ಏನ್ ಹೇಳ್ತಾರೆ ಅದು ತರ. ಸೊ ದಯಮಾಡಿ ಇದು ಹೆಲ್ಮೆಟ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ ಇದೆ. ನಾವು ನೀವು ಕೆಲವು ಪೊಲೀಸ್ ಹೆಲ್ಮೆಟ್
ಇದು ಫೈನ್ ಹಾಕಿದ್ರು ಹೆಲ್ಮೆಟ್ ನಿಯಮವನ್ನು ಪಾಲನೆ ಮಾಡಕ್ಕೆ ಹೇಳ್ತೀನಿ, ಟ್ರಾಫಿಕ್ ನಿಯಮವನ್ನು ಪಾಲನೆ ಮಾಡಕ್ಕೆ ಹೇಳ್ತೀನಿ. ಇದು ನಿಮ್ಗೋಸ್ಕರ ಇದೆ, ಇದು ನಮಗೋಸ್ಕರ ಇಲ್ಲ. ಆಮೇಲೆ ಈಗ ನಮ್ಮ ಇದು ಆಟೋ ಬ್ರದರ್ಸ್ ಬಂದಿದ್ದಾರೆ ಆಟೋದು. ನಾನು ಬಿಜಾಪುರದ ನಾವು 2-3 ಅಬ್ಸರ್ವೇಷನ್. ಈಗ ನಾವು ಯಾವಾಗ ಆಫೀಸಲ್ಲಿ ಬರ್ತೀವಿ, ಗಾಂಧಿ ಚೌಕಿಂದ ಶಿವಾಜಿ ಸರ್ಕಲ್ಗೆ ಹೋದಾಗ ನೀವೆಲ್ಲರೂ ಇಮಿಡಿಯೇಟ್ಲಿ ರಸ್ತೆ ಮಧ್ಯದಲ್ಲಿ ಎಲ್ಲ ನಿಂತಿದ್ದೀರ. ಗೊತ್ತು ನಿಮ್ಗೆ ಯಾರು ಕೈಗೋಸ್ಕರಿಗೆ ನಿಮ್ಗೆ ಸ್ಟಾಪ್ ಮಾಡಬೇಕು, ಬಟ್ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಸೈಡ್ಗೆ ಹೋದಾಗ ಜಸ್ಟ್ 1 ಸೆಕೆಂಡ್ or 2 ಸೆಕೆಂಡ್ ಆಗ್ತದೆ. ಬಟ್ ಬಿಕಾಸ್ ನೀವು ರಸ್ತೆ ಮಧ್ಯದಲ್ಲಿ ನಿಂತಿದ್ರೆ ಇಮಿಡಿಯೇಟ್ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ. ಈ ಗಾಂಧಿ ಚೌಕ್ ಸರ್ಕಲ್ ಆಗಲಿ, ನಮ್ದು KSRTC ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲ ಕಡೆ ಈಗ ಪೊಲೀಸ್ ನಮ್ದು ಆಟೋವರ್ಗು ಒಂದು ಸಾಕಾಗಿದೆ. ನಿಮಗೆ ಕೂಡ ಖಾಕಿ ಕೊಟ್ಟಿದ್ದಾರೆ, ನನಗೆ ಕೂಡ ಖಾಕಿ ಕೊಟ್ಟಿದ್ದಾರೆ, ನಿಮ್ದು ಯೂನಿಫಾರ್ಮ್ ಕೂಡ ಖಾಕಿ ಇದೆ, ನಿಮ್ದು ಕೂಡ ಕೆಲವು ಖಾಕಿ ಕೆಲವು ದುಡಿದಿದ್ದಾರೆ. ನೀವು ರಿಕ್ಷಾ ಓಡಿಸ್ತೀರಾ, ಅದರಲ್ಲಿ ನೀವು ಸಮಾಜ ಸೇವೆಗಳನ್ನು ಮಾಡ್ತೀರಾ. ನೀವು ಒಂದು ರಾತ್ರಿ ರಿಕ್ಷಾ ಓಡಿಸ್ತೀರಾ, ಒಂದು ರಾತ್ರಿ ಜನರ ಸೇವೆ ಮಾಡ್ತೀರಾ. ಅದಕ್ಕೋಸ್ಕರ ಜಸ್ಟ್ ನಿಮಗೆ ಈಗ ನೀವು ನೋಡಿದ್ರೆ ಎಲ್ಲರಿಗೂ ಆಟೋ ಬಗ್ಗೆ ಮಾತಾಡ್ತಾರೆ, ಎಲ್ಲರಿಗೂ ಬೇಕಾದ್ರೆ ಆಟೋ ಮಾಡಲ್ಲ. ನಮ್ಮ ಪ್ರಕಾರ ನಿಮ್ದು ಒಂದು ಪಾರ್ಟ್ ಇದೆ, ಬೇರೆ ಎಲ್ಲರ ಯಾರು ಟ್ರಾಫಿಕ್ ಬಹಳ ಕಡಿಮೆ ಜನ ಟ್ರಾಫಿಕ್ ಪಾಲನೆ ಮಾಡ್ತಾರೆ. ಯಾಕೆ ನಿಮ್ಮ ಮೇಲೆ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ? ಎಷ್ಟು 2-3 ಥಿಂಗ್ ನೀವು ಪಾಲನೆ ಮಾಡಬೇಕು. ನೀವು ಆಟೋ ನಿಲ್ಲಿಸುವಾಗ ಸ್ವಲ್ಪ ಮುಂದೆ ಹೋಗಿ ಸೈಡ್ ಹೋಗಿ ನಿಲ್ಲಿಸಬೇಕು. ನೀವು ಏನ್ ಮಾಡ್ತೀರಾ, ರಸ್ತೆ ಮಧ್ಯದಲ್ಲಿ ಮಾಡಬೇಕು, ರಸ್ತೆ ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕು. ಸೊ ಅದು ನಿಮ್ದು ಕೂಡ ಕೆಲವು ಜವಾಬ್ದಾರಿ ಇದೆ. ಪೊಲೀಸ್ ಎಲ್ಲ ನಿಮಗೆ ಪೊಲೀಸ್ ಕೊಡಕ್ ಆಗಲ್ಲ. ಈಗ ನಮ್ದು ಪ್ರೆಸ್ ಕಾನ್ಫರೆನ್ಸ್ ಸಾರು ಕೂಡ ಇತ್ತು, ಎಲ್ಲ ಕೆಲಸ ಪೊಲೀಸ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹರಳು ಆಗಲಿ, ಟ್ರಾಫಿಕ್ ಆಗಲಿ, ಬೇರೆ ಎಲ್ಲ ಕೆಲಸ ಎವ್ರಿಬಡಿ ಎಕ್ಸ್ಪೆಕ್ಟ್ ಮಾಡಿ ಪೊಲೀಸ್. ನಮ್ದು ಕೂಡ ನಾನು ಕೂಡ ಮನುಷ್ಯ ಇದ್ದೀನಿ, ನಾನು ಭಗವಾನ್ ಇಲ್ಲ, ನಾನು ಗಾಡ್ ಇಲ್ಲ, ನನಗೆ ಕೂಡ ಕೆಲವು ಲಿಮಿಟೇಷನ್ ಇದೆ. ನೀವು ಆವಾಗ ನೀವು ನಮಗೆ ಸಹಾಯ ಮಾಡಲ್ಲ, ಆವಾಗ ನನಗೆ ಪೂರ್ತಿ ನಿಯಮ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗಲ್ಲ. ಸೊ ನಾನು ನಿಮ್ಗೆ ಎಲ್ಲ ಹೇಳ್ತೀನಿ, ನಿಮ್ದು ಕೂಡ ನೀವು ಜವಾಬ್ದಾರಿ ಇದೆ, ಸಣ್ಣ ಸಣ್ಣ ಜವಾಬ್ದಾರಿ. ಅದು ನಾನು ರಾಕೆಟ್ ಸೈನ್ಸ್ ಹೇಳ್ತಾ ಇಲ್ಲ, ಸಣ್ಣ ಸಣ್ಣ ಜವಾಬ್ದಾರಿ ಇದೆ. ನೀವು ಮಾಡಿದ್ರೆ ಟ್ರಾಫಿಕ್ ಬಹಳ ಚಲೋ ಆಗುತ್ತೆ. ಬಿಜಾಪುರಲ್ಲಿ 2-3 ಪಾಯಿಂಟ್ಸ್ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಗಾಂಧಿ ಚೌಕ್ ಆಗಲಿ, KSRTC ಬಸ್ ಆಗಲಿ, ಮನ್ಗುಳಿ ರೋಡ್ ಅಲ್ಲಿ ಏನು ಸಮಸ್ಯೆ ಇದೆ. ಅಲ್ಲಿ ನೀವು ಸ್ವಲ್ಪ ಪೊಲೀಸ್ಗೆ ಸಹಾಯ ಕೊಟ್ಟಿದ್ರೆ, ಜನಕ್ಕೆ ಸಹಾಯ ಕೊಟ್ಟಿದ್ರೆ ಅಟ್ಲೀಸ್ಟ್ 20-30% ನಮ್ದು ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈಗ ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬ್ರ IG ಸಾಹೇಬ್ರ ನೇತೃತ್ವದಲ್ಲಿ ಇದು ಒಂದು ಕಾರ್ಯಾಚರಣೆ, ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 15 days ಅಲ್ಲಿ 30th July ವರೆಗೆ ಈಗ ನಾನು ಎಲ್ಲ ಕಾರ್ಯಾಚರಣೆ ಮಾಡ್ತೀನಿ ಹೆಲ್ಮೆಟ್ ಬಗ್ಗೆ. ಆಫ್ಟರ್ 30th July ಯಾರು ಹೆಲ್ಮೆಟ್ ಹಾಕಲ್ಲ ಇವರ ಮೇಲೆ ನಾನು ಕೇಸ್ ಮಾಡ್ತೀನಿ. ಆಮೇಲೆ ಯಾರು 18 ವರ್ಷದಿಂದ ಕಡಿಮೆ ಹುಡುಗರು ಇದ್ದಾರೆ ಇವರ ತಂದೆ ತಾಯಿ ಮೇಲೆ ಕೂಡ ನಾನು ಕೇಸ್ ಮಾಡ್ತೀನಿ. ತಂದೆ ತಾಯಿಗೆ ಕೂಡ ಸ್ಟೇಷನ್ ಕರೆಸಿ ಇವರಿಗೆ ಕೂಡ ಈಗ ನೆಕ್ಸ್ಟ್ 15 days ಎಲ್ಲಾಗೆ ಕಾರ್ಯಾಚರಣೆ ಬಗ್ಗೆ ವಾರ್ನ್ ಮಾಡ್ತೀನಿ. ಆಫ್ಟರ್ ದಟ್ ಯಾರು ಪಾಲನೆ ಮಾಡಿಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇವತ್ತಿನ ಅಪೂರ್ವವಾದ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾದಂತಹ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಮಾನ್ಯ ಶ್ರೀ ಪ್ರಕಾಶ್ ನಿಕಮ್ರವರೇ, ಅಡಿಷನಲ್ ಎಸ್ಪಿ ಆದಂತಹ ಮಾನ್ಯ ಶ್ರೀ ಶಿವಕುಮಾರ್ ಅವರೇ, ಈಗಾಗಲೇ ಬಹಳ ಒಳ್ಳೆ ರೀತಿಯಲ್ಲಿ ಅವರು ಒಂದು ಹಾಡು ಮೂಲಕ ಎಲ್ಲರಿಗೆ ತಿಳುವಳಿಕೆ ನೀಡಿದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ತಂಗಿಮಠರವರೇ, ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ನಮ್ಮ ಡಾಕ್ಟರ್ ಬಂಧುಗಳೇ, ನಮ್ಮ ಬಿಜಾಪುರ ನಗರದ ಇತರ ಮಹನೀಯರೇ, ನಮ್ಮ ಸ್ನೇಹಿತರೆ, ನಮ್ಮ ಬಸ್ ಚಾಲಕ ಮತ್ತು ಆಟೋ ಚಾಲಕ ಬಂಧುಗಳೇ, ಮತ್ತೆಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರಗಳೇ, ನಾನು 2-3 ಸರ್ತಿ ಇಲ್ಲಿ ಈಗಾಗಲೇ ಹೆಲ್ಮೆಟ್ ಬಗ್ಗೆ ಇಂದು ನಮ್ಮ ಅಧಿಕಾರಿ ಜೊತೆಗೆ ನಮ್ಮ ಸಿಬ್ಬಂದಿ ಜೊತೆ ಕಾರ್ಯಾಚರಣೆಗಳನ್ನು ನಾನು ಮಾಡಿದ್ದೇನೆ. ನಾವು ಈಗ ಸುರಕ್ಷಿತ ಮತ್ತು ಸುಲಭ ಸಂಚಾರ ಯಾವ ಕಾಲಕ್ಕೆ ಯಾವ ಜಾಗದಲ್ಲಿ ನಮ್ಮ ಪ್ರಕಾರ ಎಲ್ಲರಿಗೂ ಒಂದು ಗುರಿ ಇರಬೇಕು. ನಮ್ಮ ಬಿಜಾಪುರ ನಗರದಲ್ಲಿ ಮತ್ತೆ ಬಿಜಾಪುರ ನಗರ ಇದು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದು ಅಪರಾಧ ಪ್ರಮಾಣ ಇದೆ, ಕಡಿಮೆ ಆಗಬೇಕು. ಅದರ ಸಲುವಾಗಿ ನಾವೆಲ್ಲರೂ ಬಹಳ ಯೋಚನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬಿಜಾಪುರ ನಗರದ ಹೊರವಲಯದಲ್ಲಿ ಬಹಳಷ್ಟು ಕಡೆ ನಾವು ನೋಡಿದ್ವಿ. ಜನವರಿ ತಿಂಗಳ, ಫೆಬ್ರವರಿ ತಿಂಗಳ 2 ಡೇಸ್ ಆಯ್ತು. ಇಲ್ಲೇ ಈ ಸರ್ಕಿಲ್ ಹತ್ರ ಆಯ್ತು, ಗೋಲ್ಗುಂಬಲ್ ಪೊಲೀಸ್ ಸ್ಟೇಷನ್ ಬಿಟ್ಟಲ್ಲಿ ಆಯ್ತು, ಸಾಯಂಕಾಲ ಆಯ್ತು, 1-2 ಕಡೆ ಕಲ್ಪುರಾಟ ಆಯ್ತು, ಯಾರು ಲಾರಿ ಮಾಡಿದ್ರು. ಮತ್ತೆ ಸಿಂದಗಿ, ನಾವು ಸಿಂದಗಿ ತಾಲೂಕ ನೋಡಿದ್ರೆ ಸಿಂದಗಿಯಿಂದ ಯಾವತ್ತಿಗೂ ರೋಡ್ ಏನಿದೆ ಅದು ಚೆನ್ನಾಗೇ ಆಗಿದೆ. ಅದಕ್ಕಾಗಿ ಆ ರೋಡ್ ಮೇಲೆ ಸಿಂದಗಿಯಿಂದ ಅಲ್ಲಿ ಬಾರ್ಡರ್ ಇದೆ, ಅಲ್ಲಿ ಬಹಳಷ್ಟು ಅಪಘಾತಗಳು ಆಗ್ತಾ ಇವೆ. ನಾವು ಏನ್ ಮಾಡೋದು ಅಂತ ನಾನು ಇಲ್ಲಿ ಹೋಗಿದ್ದೆ ಒಂದ್ಸರ್ತಿ. ನಾನು ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಮೋಟರ್ ಸೈಕಲ್ 4 ಕಾಲದಲ್ಲಿ ಹೋಗ್ತಾ ಇದ್ದಾರೆ. ನಾನು ಟ್ರಿಪಲ್ ಗಾಡಿ ಕೇಳಿದ್ದೆ, ಆದ್ರೆ ಕ್ವಾಡ್ರಪಲ್ ಗಾಡಿ ಎಲ್ಲ ಸ್ಟೂಡೆಂಟ್ಸ್ 4 ನಾನು ಹೇಳಿದ್ದೆ
ಬಹಳಷ್ಟು ನೋಡಿದ್ದೀವಿ, ಈಗಾಗಲಿ ಬಿಜಾಪುರ ಆಗಲಿ ಬೇರೆ ಕಡೆ ಆಗಲಿ, ಮತ್ತೆ ನಾವು ಬೇರೆ ಬೇರೆ ರೀತಿಯಿಂದ ನಾವು ಹೆಲ್ಮೆಟ್ ಅಂತ ಮುಖ್ಯವಾಗಿ, ಯಾಕಂದ್ರೆ ಹೆಲ್ಮೆಟ್ ಯಾಕೆ ನಾವು ಹೇಳ್ತಾ ಇದ್ದೀವಿ, ಈ ದ್ವಿಚಕ್ರ ವಾಹನ ಚಾಲಕರಿದ್ದಾರೆ ಅವರು ಬಹಳ ಅಮಾಯಕ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗಿಂತ ಅಮಾಯಕ ಇದ್ರೆ ಎರಡೇ ಕ್ಯಾಟಗರಿ, ಒಂದು ಸೈಕಲ್ ಸವಾರರು, ಒಬ್ರು ಪಾದಚಾರಿಗಳು. ಆದ್ರೆ ಅದು ಬಿಟ್ಟು ಆಟೋ ಆಗಲಿ, 4 ವೀಲರ್ ಆಗಲಿ, ಜೀಪ್ ಆಗಲಿ, ಟ್ರಾಕ್ಸ್ ಆಗಲಿ, ಕ್ರೂಸರ್ ಆಗಲಿ, ಬಸ್ ಆಗಲಿ, ಲಾರಿ ಆಗಲಿ, ಟಿಪ್ಪರ್ ಆಗಲಿ, ಯಾವ ಗಾಡಿ ಬಂದ್ರೆ ಅಪಾಯ ಆಗಲಿ ದ್ವಿಚಕ್ರ ವಾಹನ ಸವಾರ. ನಾವು ಇದು ಸಮಾರಂಭ ಆಗಲಿ ಅಥವಾ ತಿಳುವಳಿಕೆ ಆಗಲಿ, ನಮ್ಮ SSP ಅವರು ಹೇಳಿದ್ರು, SP ಅವರು ಹೇಳಿದ್ರು, ನಮ್ಮ ವಕೀಲರು ಹೇಳಿದ್ರು, ಎಲ್ಲರೂ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಜೀವವನ್ನ ಕಾಪಾಡಲಿಕ್ಕೆ ನಾವು ತಿಳುವಳಿಕೆ ನೀಡಿ, ಮತ್ತೆ ನಿಮ್ಮದು ಮತ್ತೆ ನಿಮ್ಮ ಕುಟುಂಬದ ಅವರು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಹೋದ ವರ್ಷ ಜಸ್ಟಿಸ್ ವಿಶ್ವನಾಥ್ ಅವರು ಒಂದು ಪಾವಗಡದ ಒಂದು ಕೇಸ್ ಆಗಿದೆ, ಇದೇ ಇನ್ಶೂರೆನ್ಸ್. ಆ ಕೇಸ್ ಅವರು ಹೇಳಿದ್ರೆ ಯಾರು ಹೆಲ್ಮೆಟ್ ಧರಿಸೋದಿಲ್ಲ ಮತ್ತೆ ಯಾರಿಗೆ ಇನ್ಶೂರೆನ್ಸ್ ಅದು ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಅವರಿಗೆ ಅವರು ಸತ್ತರೆ ಅಥವಾ ಯಾವ ಗಾಯ ಆಗಿದೆ ಇನ್ಶೂರೆನ್ಸ್ ಅವರಿಗೆ ಅವ್ರ ಕುಟುಂಬದವರಿಗೆ 1 ರೂಪಾಯಿ ಸಿಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹೋದ್ರೆ ನೀವು ಹೋಗ್ತೀರಿ, ನೀವು ಅನ್ನ ಕೊಡುವ ನಿಮ್ಮ ಕುಟುಂಬದವರಿಗೆ, ನೀವು ಹೋದ ನಂತರ ಅವ್ರು ಏನು ಗತಿ, ನೀವು ಹೆಲ್ಮೆಟ್ ಧರಿಸದೆ ನಿಮ್ಗೆ ಏನಾದ್ರು ಆಗಿದ್ರೆ, ಯಾರು ಸಾವು ಆಗಿದ್ರೆ ಅವ್ರಿಗೆ 1 ಪೈಸಾ ಕೂಡ ಅದು ಅವರಿಗೆ ಕಂಪನ್ಸೇಷನ್ ಪರಿಹಾರ ಯಾರು ಸಿಗೋದಿಲ್ಲ. ಸೊ ಆ ದೃಷ್ಟಿಯಿಂದ ನನ್ನ ಪ್ರಕಾರ ಸ್ವಲ್ಪ ಯೋಚನೆ ಮಾಡ್ಕೊಳ್ಬೇಕು. ಇಲ್ಲ ನಮ್ಗೆ ಏನಾದ್ರು ಆಗಿದ್ರೆ, ಏನಾದ್ರು ಸತ್ತಿದ ನಂತರ ನಮ್ಮ ಕುಟುಂಬದವರಿಗೆ ಏನಾದ್ರು ಸಿಗ್ಲಿ, ಯಾಕಂದ್ರೆ ನಮ್ಗೆ ಜ್ಞಾಪಕ ಇದೆ, ನಮ್ಮ ಪ್ರಕಾಶ್ ಅವರು ಹೇಳಿದ್ರು ಬಹಳ ಕರೆಕ್ಟ್ ಆಗಿ, ಸಾಯ್ತಾರೆ ಯಾರು ಬದುಕ್ತಾರೆ ಅಪ್ಪಿತಪ್ಪರು, ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಿರಲ್ಲ, ಅವತ್ತು ಬದುಕು ಇಷ್ಟು ಕಷ್ಟದ್ದು ಆಗುತ್ತೆ. ಅದು ನಮ್ಮ ಪ್ರಕಾರ ಒಳಗಡೆ ನಾವು ಅದು ಯಾರು ಅನಿಸಿದಾರೆ ಅವರೇ ಹೇಳು, ನಾವು ನೋಡ್ಕೊಂಡು ನಾವು ಬಹುಶಃ ಅರಿತುಕೊಳ್ಳಿಕ್ಕೆ ಆಗಲ್ಲ. ಆದ್ರೂ ಒಂದು ವಿಡಿಯೋ ಮಾಡಿದ್ರು ಇದ್ದಾಗ ಮತ್ತೆ ಬೇರೆ ಬೇರೆ ಕಡೆ ನಾವು ವಿಡಿಯೋ ನೋಡಿದ್ದೀವಿ. ಹೆಲ್ಮೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ನಾವು ಹೊಸವಾಗಿ ಹೇಳ್ತಾ ಇಲ್ಲ, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಹಳ ಹಿಂದೆ ಇದೆ. ಮತ್ತೆ ಕರ್ನಾಟಕ ಗವರ್ಮೆಂಟ್ ಆರ್ಮಿ ಆಕ್ಟ್ ಅವರು ತಿದ್ದುಪಡಿ ಮಾಡಿ 2016 ಇಸ್ವಿ ಜನವರಿಯಿಂದ ಅದು ಯಾವ PM ಮ್ಯಾಟರ್ ಇದ್ದಾರೆ ಅವರು ಕೂಡ ಹೆಲ್ಮೆಟ್ ಧರಿಸಬೇಕು, ಅದು ಕೂಡ ಒಂದು ರೂಲ್ ಇದೆ. ಆದ್ರೆ ಈ ಸವಾಲು ಯಾರು ನಡೆಸೋರು ಅವರೇ ಹಾಕಲ್ಲ ಅಂತ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅದು ನಮ್ಮ ಪ್ರಕಾಶ್ ನಾನು ಹೇಳಿದರೆ ಕಡ್ಡಾಯವಾಗಿ ಏನಿದೆ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಇದು ಹೆಲ್ಮೆಟ್ ನಾವು ಧರಿಸಲಿಕ್ಕೆ ಜನರಿಗೆ ಹೇಳಬೇಕು. ಅದು ಬೇಸಿಗೆ ಕಾಲದಲ್ಲಿ ಬಹಳ ಜನ ಹೇಳ್ತಾರೆ, ಸರ್ ಅದು ಬಹಳ ಬೇಸಿಗೆ ಸಮಯದಲ್ಲಿ ಸಿಕ್ಕಾಪಟ್ಟ ಇರ್ತದೆ, ಮೊದಲು ಹೋಗ್ಬರುತ್ತೆ, ಇದು ಅದು ತಲೆನೋವು ಬರುತ್ತೆ. ಗುಲ್ಬರ್ಗದಲ್ಲಿ ಮಾಡ್ಲಿಕ್ಕೆ ನಾನು ಹೋದಾಗ ಇದೇ ಎಲ್ಲ ಜನ ಹೇಳಿದ್ರು. ಅದು ನಾನು ಆಯ್ತು ಬಿಡಿ, ಬೇಸಿಗೆ ಹೋಗ್ಲಿ, ಮಳೆಗಾಲ ಈಗ ಒಳ್ಳೆ ಟೈಮ್ ಇದೆ. ಈಗ ನೀವು ಹೆಲ್ಮೆಟ್ ಹಾಕಿದರೆ ನಿಮಗೆ ಮಳೆಯಿಂದ ಮಜಾ ಆಗುತ್ತೆ, ಒಂದು ಎಕ್ಸ್ಟ್ರಾ ನಿಮಗೆ ಅಡ್ವಾಂಟೇಜ್ ಅಡ್ವಾಂಟೇಜ್ ಇದು. ದಯವಿಟ್ಟು ನಾನು ಹೇಳೋದು, ನೀವು ಹೆಲ್ಮೆಟ್ ಹಾಕಿದರೆ ಪೊಲೀಸ್ ಕೇಸ್ ಸಿಗೋದು, ನಮ್ಗೇನಾಗಲ್ಲ. ಅದರಿಂದ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬೇರೆ ಬೇರೆ ರೀತಿಯಿಂದ ನಾವು ಹೇಳ್ತೀವಿ. ಯಾಕೆ ನೀವು ನಮ್ದಲ್ಲೇ, ಯಾಕಂದ್ರೆ ಒಂದು ಕೊಲೆ ಕೇಸ್ ಆಗಿದ್ರೆ ಅದಷ್ಟು ಗಂಭೀರವಾದ ಶಿಕ್ಷೆ ಇದೆ. ಆದ್ರೆ ಒಂದು ಅಪಘಾತದಲ್ಲಿ ಯಾರು ಸತ್ತಿದ್ದಾರೆ ಏನ್ ಶಿಕ್ಷೆ ಇಲ್ಲ, ಅವ್ರ ತಕ್ಷಣ ಬೇರೆ ಬೇರೆ ಅವ್ರು ಹೋಗಿ ಸಿಗ್ನೇಚರ್ ಮಾಡ್ಕೊಂಡು 2 ತಾಸಲ್ಲಿ ಬಂದ್ಬಿಡ್ತಾರೆ. ಸೊ ಆದ್ರೂ ಅಮೂಲ್ಯವಾದ ಜೀವ ಹೋಗಿದೆ, ಆ ಅರಿವು ನಮಗೆ ಇದೆ. ಅದು ಕೊಲೆಯಿಂದ ಹೋಗಿ ಅಥವಾ ಅವರು ಬಿದ್ದು ಹೋಗಿ ಅಥವಾ ಅವರು ಅಗ್ನಿದುರಂದಲ್ಲಿ ಹೋಗಿ ಅಥವಾ ಅವರು ಅಪಘಾತದಲ್ಲಿ ಆಗಿ ಅದು ಆಕಸ್ಮಿಕ ಅಥವಾ ಅಸಹಜ ಸಾವನಿದೆ, ಅಸಹಜ ಸಾವನಿದೆ. ಅದು ನಾವು ತಡೆಗಟ್ಟಲಿಕ್ಕೆ ಯಾಕೆ ನಮ್ಮ ಕೈಯಲ್ಲಿ ಸಾಮರ್ಥ್ಯ ನಾವು ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಮನುಷ್ಯರು ಬದುಕು ಬಹಳ ಅಮೂಲ್ಯವಾದ ಬದುಕು. ಯಾಕೆ ನಮ್ಮ ಬದುಕು ನಮ್ಮ ಕುಟುಂಬ ಸಲುವಾಗಿ ಬಹಳ ಅಮೂಲ್ಯವಾಗಿದೆ, ಅದೇ ರೀತಿ ಒಬ್ಬ ಆಟೋ ಚಾಲಕ ಬದುಕು ಅವರ ಕುಟುಂಬ ಸಲುವಾಗಿ ಅಷ್ಟೇ ಅಮೂಲ್ಯವಾಗಿದೆ. ನಾನು ಯಾಕೆ ನಮ್ಗೆ ಲಾಭವಾಗಿದೆ, ನಮ್ಮ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ, ಯಾರು ಬೇರೆಯವ್ರ ಕುಟುಂಬಕ್ಕೆ ಅವ್ರಿಗೆ ಲಾಭವಾಗಿದೆ, ಅವ್ರ ಕುಟುಂಬಕ್ಕೆ ಕೂಡ ಅಷ್ಟೇ ನೋವು ಬರುತ್ತೆ. ಇದು ಏನಿದೆ ತಾವೆಲ್ಲರೂ ಅರ್ಥ ಮಾಡಬೇಕು. ವಿಶೇಷವಾಗಿ ನಾನು ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಹೇಳ್ತಾ ಇದ್ದೀನಿ, ಆ ವಯಸ್ಸು ನಾನು ಕಾಲೇಜ್ ಇಲ್ಲ 3 ಜನ 4 ಜನ ಅವರು ಬಹಳ ಹೆಲ್ಮೆಟ್ ಹಾಕಲ್ಲ, ಅವ್ರೇನಾಗುತ್ತೆ ಅದು ಕಾನೂನು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಕಿಕ್ ಬರುತ್ತೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताजा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताजा और सही खबरें देख सकते हैं। तो प्लीज बी न्यूज नेशन के फेसबुक पेज को भी लाइक करना ना भूलें और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।